ಯುದ್ಧ ಮಾಡೋದ್ರಿಂದ ಸಾಯೋದು ನಮ್ಮ ಸೈನಿಕರೇ. ಈ ಕಾರಣಕ್ಕಾಗಿ ನಾನೆಂದಿಗೂ ಹಿಂಸೆಯನ್ನ ಬೆಂಬಲಿಸೋದಿಲ್ಲ. ನಟಿ ಮಾಜಿ ಸಂಸದೆ ರಮ್ಯಾ ರಿಯಾಕ್ಟ್ ಮಾಡಿದ್ದಾರೆ. ಯುದ್ಧ ಮಾಡುವುದರಿಂದ ಯಾರಿಗಾದರೂ ಒಳ್ಳೆಯದಾಗುತ್ತಾ? ಯುದ್ಧ ಮಾಡೋದ್ರಿಂದ ಸಾಯೋದು ನಮ್ಮ ಸೈನಿಕರೇ. ಇದು ನಟಿ ರಮ್ಯಾ ಹೇಳ್ತಿರೋದು. ಈ ಕಾರಣಕ್ಕಾಗಿಯೇ ನಾನೆಂದಿಗೂ ಹಿಂಸೆಯನ್ನ ಬೆಂಬಲಿಸೋದಿಲ್ಲ. ನಟಿ ಮಾಜಿ ಸಂಸದೆ ರಮ್ಯಾ ರಿಯಾಕ್ಟ್ ಮಾಡಿದ್ದಾರೆ. ಇದೊಂಥರದ ಸುದ್ದಿ. ಯುದ್ಧ ಮಾಡುವುದರಿಂದ ಯಾರಿಗಾದರೂ ಒಳ್ಳೆಯದಾಗುತ್ತಾ? ನ್ಯಾಷನಲ್ ಸೆಕ್ಯೂರಿಟಿ ಅಂತ ಬಂದಾಗ ಯುದ್ಧ ಮಾಡದೆ ಇನ್ನೇನು ಬೇಡ. ಯುದ್ಧ ಶುರುವಾದರೆ ನಮ್ಮ ಸೈನಿಕರೇ ಸಾಯಬಹುದು. ವೈಯಕ್ತಿಕವಾಗಿ ನಾನು ಎಂದಿಗೂ ಹಿಂಸೆಯನ್ನ ಬೆಂಬಲಿಸೋದಿಲ್ಲ. ನಟಿ ಮಾಜಿ ಸಂಸದೆ ರಮ್ಯಾ ಹೇಳಿಕೆ. ನಟಿ ರಮ್ಯಾ ಹೇಳಿರುವಂತಹದ್ದು, ಭಾರತದಲ್ಲಿ ನಮ್ಮ ನಾಯಕರನ್ನು ಆಯ್ಕೆ ಮಾಡಿ ಕಳುಹಿಸಿರುವುದು ನಮ್ಮನ್ನ ರಕ್ಷಣೆ ಮಾಡಲಿ ಎಂದಲ್ಲವೇ? ನಮ್ಮ ನಾಯಕರು ರಕ್ಷಣೆ ನೀಡದೇ ಇದ್ದರೆ ಏನು ಕಥೆ ದೇಶದ್ದು ಅಂತ ಹೇಳಿ ಮಾಜಿ ಸಂಸದೆ. ಯುದ್ಧ ಎನ್ನುವುದಾದರೆ ಸಾಯೋದು ನಮ್ಮ ಸೈನಿಕರಲ್ವೇ? ಹಿಂಗಂತ ಕೂತ್ಕೊಂಡ್ರೆ ನಾಳೆ ದಿನ ಚೀನಾನು ಬರುತ್ತ್ರಿ. ಚೀನಾ ಈಗಾಗಲೇ ಬೇಲಿ ಹಾಕೊಂಡು ಕೂತಿದೆ. ದೇಶದ ಗಡಿ ಭಾಗದಲ್ಲಿ ಬೇಲಿ ಹಾಕೊಂಡು ಕೂತಿದೆ. ಇದು ನಮ್ದು ಅಂತ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರರು ಅಟ್ಟಹಾಸ ಮೆರೀತಿದ್ದಾರೆ. ಹೌದು, ಗಡಿ ಭಾಗ ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತಾ ವೈಫಲ್ಯಗಳಾಗಿದೆ. ಆಳುವವರನ್ನು ಕೂಡ ಪ್ರಶ್ನೆ ಮಾಡಬೇಕು. ಇದೆಲ್ಲ ಸರಿ, ಆದರೆ ಯುದ್ಧನೇ ಬೇಡ ಅಂದ್ರೆ ಏನು ಕತೆ? ಇಂತಹ ದೊಡ್ಡ ಭದ್ರತಾ ಲೋಪ ಯಾಕೆ ಆಗಿದೆ? ಇದು ಕೂಡ ಕೇಳಬಹುದಾದ ಪ್ರಶ್ನೆನೇ. ಈ ಬಗ್ಗೆ ನಾವು ಪ್ರಶ್ನೆ ಮಾಡಬೇಕಲ್ವೇ? ಹೌದು, ಮಾಡಬೇಕು. ಆದರೆ ದೇಶದ ಭದ್ರತೆ ಅಂತ ಬಂದಾಗ ಯುದ್ಧವೇ ಬೇಡ ಅನ್ನೋದು ಸೂಕ್ತ ಅಲ್ಲ. ಶಾಂತಿಯ ಮಂತ್ರ ಜಪಿಸೋದು ಕೂಡ ಅಷ್ಟೊಂದು ಸೂಕ್ತವಲ್ಲ. ಅದು ನಮ್ಮ ದೌರ್ಬಲ್ಯ. ಅದು ಚೀನಾ ಈಗಾಗಲೇ ಭಾರತದ ಗಡಿ ಭಾಗದಲ್ಲಿ ಬೇಲಿ ಹಾಕಿಕೊಂಡು ಕೂತಿದೆ. ಪೆಹಲ್ಗಾಮ್ ದಾಳಿಯೇ ನಮಗೊಂದು ಸಂದೇಶ. ನಾಳೆ ದಿನ ಯಾವುದೇ ಕ್ಷಣ ನಮ್ಮ ಗಡಿ ಭಾಗವನ್ನು ಉಲ್ಲಂಘನೆ ಮಾಡಿ ಈಗಾಗಲೇ 6 ಬಾರಿ ಕದನ ವಿರಾಮವು ಉಲ್ಲಂಘನೆಯಾಗಿದೆ. ಹಿಂಗಂದ ಮಾತ್ರಕ್ಕೆ ಹಿಂಸೆ ಆಗೋದಿಲ್ಲ. ಸಮಾಧಾನ ಬೇಕು ಅಂದರೆ ಭಾರತಕ್ಕೆ ಸಮಾಧಾನನೇ ಬೇಕು. ಹಾಗಾಗಿನೇ ಅವರು 6 ಬಾರಿ ಕದನ ವಿರಾಮ ಉಲ್ಲಂಘನೆ ಮಾಡಿದರೂ ಕೂಡ ಒಂದೇ ಒಂದು ಬಾರಿ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡದೆ ಭಾರತ ಕಾದು ಕೂತು ನೋಡುವ ತಂತ್ರಕ್ಕಿಳಿದಿದೆ. ಪೆಹಲ್ಗಾಮ್ನಲ್ಲಿ ಆದಂತಹ ದಾಳಿಗೆ ಇಡೀ ಭಾರತ ಧರ್ಮಾತೀತವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಕೂಡ ಯುದ್ಧ ಅಂಥೇಳಿ ಜಯಂಕಾರ ಮೊಳಗಿಸ್ತಿರ್ಬೇಕಾದ್ರೆ ನಟಿ ರಮ್ಯಾ ಜವಾಬ್ದಾರಿಯುತವಾಗಿ ಮಾತನಾಡಿದರೆ. ಆದರೂ ಕೂಡ ಯುದ್ಧವೇ ಬೇಡ ಅನ್ನೋದು ಅದು ಸೂಕ್ತವಲ್ಲ. ಅದು ಪರ್ಯಾಯವಾದಂತಹ ಪರಿಹಾರವೂ ಅಲ್ಲ. ನಾಳೆ ದಿನ ಚೀನಾ ದೇಶ, ನಾಳೆ ದಿನ ಅಫ್ಘಾನು, ನಾವು ಯಾರ ಜೊತೆ ಗಡಿ ಹಂಚಿಕೊಂಡಿದ್ದೀವೋ ಈ ಅತ್ಯಂತ ಅಪಾಯಕಾರಿ ಗಡಿಗಳು ಬಿಡಿ. ನಮ್ಮದು 7-6ಕ್ಕೂ ಅಧಿಕ ಗಡಿ ಹಂಚಿಕೊಂಡಿರುವಂತಹ ಭಾರತ ಅತ್ಯಂತ ಸೂಕ್ಷ್ಮವಾದ ಗಡಿಯನ್ನು ಹಂಚಿಕೊಂಡಿದ್ದೀವಿ. ಹಾಗಾಗಿ ಯಾವುದೇ ಕ್ಷಣ ಯಾವುದೇ ದೇಶ ಭಾರತದ ಮೇಲೆ ದಾಳಿ ಮಾಡ್ಬೋದು. ಹಂಗಂದ ಮಾತ್ರಕ್ಕೆ ಪೆಹಲ್ಗಾಮ್ ದಾಳಿಗೆ ಪ್ರತ್ಯುತ್ತರ ಕೊಡದೆ ಶಾಂತಿಯ ಮಂತ್ರ ಭಾರತ ಜಪಿಸಿದ್ರೆ ನಿಜಕ್ಕೂ ಕೂಡ ಇದು ಅಪಾಯಕಾರಿ ಹೆಜ್ಜೆ. ನಟಿ ರಮ್ಯಾರ ಆ ಒಂದು ಹೇಳಿಕೆಯನ್ನು ಒಪ್ಪಿಕೊಳ್ಳೋದಕ್ಕೆ ಜನ ತಯಾರಿಲ್ಲ. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಪರವಿರೋಧ ಚರ್ಚೆಗಳಾಗ್ತಾ ಇದೆ. ನಮ್ಮನ್ನು ರಕ್ಷಣೆ ಮಾಡಲಿ ಎಂದಲ್ಲವೇ ನಾವು ಸೈನಿಕರು ಅಥವಾ ನಮ್ಮನ್ನು ಆಳುವವರನ್ನ ಕಳಿಸಿದ್ದು? ನಮ್ಮ ನಾಯಕರು ರಕ್ಷಣೆ ನೀಡದೆ ಯುದ್ಧ ಎನ್ನುವುದಾದರೆ ಸಾಯೋದು ನಮ್ಮ ಸೈನಿಕರಲ್ಲವೇ? ಪಹಲ್ಗಾಮ್ ದಾಳಿಯಲ್ಲಿ ಭದ್ರತಾ ಲೋಪವಾಗಿದೆ. ಹಾಗಾದರೆ ನ್ಯೂಕ್ಲಿಯರ್ ಇದೇನು ಶೃಂಗಾರಕ್ಕೆ ನಾವು ದೇಶದ ಗಡಿಲಿ ಇಟ್ಕೊಂಡಿರೋದು? ಪಿಸ್ತೂಲ್ಗಳನ್ನ ಏನು ಅಲಂಕಾರ ಮಾಡ್ಕೊಂಡೇನು ಶೋಕೇಶ್ಗೆ ಇಟ್ಕೊಂಡಿರೋದು? ಅವೆಲ್ಲವೂ ಕೂಡ ಅದರ ಸಂದರ್ಭ ಬಂದಾಗ ಪ್ರಯೋಗ ಮಾಡೋದಕ್ಕೆ ನಟಿ ರಮ್ಯಾರವರು ಇದನ್ನೆಲ್ಲ ತಿಳ್ಕೊಂಡು ಮಾತನಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಈ ಬಗ್ಗೆ ನಾವು ಪ್ರಶ್ನೆ ಮಾಡಬೇಕು. ಗಡಿ ಭಾಗ ಸೂಕ್ಷ್ಮ ಪ್ರದೇಶಗಳಲ್ಲಿ ಏಕೆ ಭದ್ರತಾ ವೈಫಲ್ಯ ಆಗಿದೆ? ಇಂತಹ ದೊಡ್ಡ ಭದ್ರತಾ ಲೋಪ ಏಕೆ ಆಗಿದೆ ಅಂತೇಳಿ ನೀವು ಕೇಂದ್ರ ಸರ್ಕಾರಕ್ಕೊಂದು ಪತ್ರ ಬರೀರಿ ಫ್ರೀ ಇದ್ದಾಗ. ಈ ಬಗ್ಗೆ ನಾವು ಪ್ರಶ್ನೆ ಮಾಡಬೇಕು. ಮಾಜಿ ಸಂಸದೆ ನಟಿ ರಮ್ಯಾ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ.